ಬೇಕಾಗಿಲ್ಲ. ಆ ಒಂದು ಸರ್ಕಾರಿ ಭೂಮಿ ಒಳಗೆ ಅವರೇನಾದರೂ ಕೃಷಿ ಮಾಡ್ತಾ ಇದ್ರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅವ್ರಿಗೂ ಬದುಕಲಿಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥದ್ದಕ್ಕೂ ಇವತ್ತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಕನಿಷ್ಠ ಒಂದು 500,000 ಎಕರೆ ನಾವು ಗುರುತಿಸಿದ್ರೆ, ಐಡೆಂಟಿಫೈ ಮಾಡಿದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೌನ್ಶಿಪ್ ಬೆಳೀತದೆ. ಟೌನ್ಶಿಪ್ ಅಷ್ಟೇ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ದೊಡ್ಡ ಹಬ್ಬ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ, ಮಂತ್ರಿಗಳಿಗೆ ಅಭಿನಂದಿಸ್ತೀನಿ. ಅವರು ಎಲ್ಲ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ನಾನು ಕೋಆಪರೇಷನ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಮಂತ್ರಿಗಳು ಸಹ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಹ ಬಜೆಟಲ್ಲಿ 100 ಎಕರೆ ಭೂಮಿಯನ್ನು ಮಂಡ್ಯದಲ್ಲಿ ನಾವು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಅವರು ಸಹ ಘೋಷಣೆ ಮಾಡಿದ್ದಾರೆ. ಅದರಿಂದ ಇದನ್ನ ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡ್ರೆ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ತರಲಿಕ್ಕೆ ಸಾಧ್ಯ. ನಾನು ಈಗ ನನಗೆ ಬರ್ತದೆ, ಮಂಡ್ಯ ಅಂದರೆ ಮಂಡ್ಯ ಜಿಲ್ಲೆನಲ್ಲಿ ಬರೀ ಮಂಡ್ಯ ಸಿಟಿ ಒಂದಿಲ್ಲ, ಮಂಡ್ಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬೇಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಇರ್ತಕ್ಕಂಥದ್ದು ಒಬ್ಬ ಭಾವನೆ, ಮಂಡ್ಯದಲ್ಲಿ ಒಂದು ಕಾರ್ಖಾನೆ, 1-2 ಕಾರ್ಖಾನೆ ಬರಬೇಕು. ಇಲ್ಲಿ 1-2 ಕಾರ್ಖಾನೆ ಅಲ್ಲ, ಸುಮಾರು ಒಂದು 50-100 ಕಾರ್ಖಾನೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು 20-25 ಸಾವಿರ ಜನ ಇವತ್ತು ಉದ್ಯೋಗ ದೊರಕುತ್ತೆ ಅಂದರೆ ಅದು ಕೇವಲ ಮಂಡ್ಯದವರೆಗೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಸಿಗ್ಬೋದು. ಪಕ್ಕದ ತುಮಕೂರಿಗೂ ಅನುಕೂಲ ಆಗ್ಬೋದು, ಮತ್ತಿನ್ನೆರಡು-ಮೂರು ಜಿಲ್ಲೆಗಳಿಗೂ ಅನುಕೂಲ ಆಗ್ಬೋದು. ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕ್ರಮ ಇಲ್ಲಿ ಜಮೀನಿನ ವ್ಯಾಪ್ತಿ ಮುಖ್ಯ ಅಲ್ಲ, ವಿಸ್ತೀರ್ಣ. ಇಲ್ಲಿ ಮುಂದಕ್ಕೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಯಾವ ಪ್ರಮಾಣದ ಆದ್ಯತೆಯಲ್ಲಿ ಕೆಲಸ ಸಿಗುತ್ತೆ ಅದು ಮುಖ್ಯ ನನಗೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸ್ತಾ ಇದ್ದೇನೆ. ಒಂದು ನಿಮಿಷ, ನಾನು ಏನು ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100ರಿಂದ 150 ಎಕರೆ. ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟ್ರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟರ್ನ ನಾವು ಪ್ರಾರಂಭ ಮಾಡೋದ್ರಿಂದ 100 ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ದೆಲ್ಲ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ ಅದು. ನಮ್ಮ ರೈತರು ನೀರಾವರಿ ಜಮೀನು ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡ್ ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗ್ಬೋದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ.